ನೋಡ್ರಿ ಸರ್, ಯಾರಿಗೂ ಗೊತ್ತಿರೋದು ಅಲ್ಲನ್ನು ನೋಡ್ಬಿಟ್ಟು ಕೂಡ ಜ್ಯೋತಿಷ್ ಹೇಳ್ತೀನಿ ನಾನು. ಓ ಗುರುಜಿ ಅವರು ಅಲ್ಲೂ ನೋಡಿ ಹೇಳ್ತಾರೆ. ಹಂಗಾದ್ರೆ ಗುರುಜಿ ನೀವು ತುಟಿ ನೋಡಿ ಹೇಳ್ತೀರಾ? ನಿಮ್ಮ ಮನಸ್ಸಿನಲ್ಲಿ ಬರುವಂತ ಒಂದು ಹಾಡನ್ನ ಹೇಳಿ, ಆ ಹಾಡಲ್ಲಿ ನಾನು ನಿಮ್ಮ ಮನೆ ಯಾವಾಗ ಆಗುತ್ತೆ ಅಂತ ಹೇಳ್ತೇನೆ. ಇವಾಗ ನಾವೇನಾದ್ರೂ ಸಾಂಗ್ ಹೇಳಿ ಅಂತ ಹೇಳಿದ್ದಕ್ಕೆ ಯಾವ್ದಾದ್ರು ಲವ್ ಸಾಂಗು, ಮಾತು ನನ್ನೋಳು ಮೌನಾನು ನನ್ನೋಳು ಅಂತ ಆಡ್ದೆ ಅನ್ಕೋ. ನೀನ್ ಲವ್ ಅಲ್ಲಿ ಇದೆಯಪ್ಪ, ಫಸ್ಟ್ ಲವ್ ಮಾಡು, ಆ ಹುಡ್ಗಿ ಖರ್ಚು ಮಾಡಕ್ಕೆ ಕಾಸಿರಲ್ಲ ನಿನ್ನ ಹತ್ರ, ಮನೆಯಲ್ಲಿ ಕಟ್ತೀಯ ಅಂತ ಎದೆ ಮೇಲೆ ಢಮಾರ ಅಂತ ಕಲ್ಲಾಕ್ತಾರೆ. ಅದಿಲ್ಲ ಅಂತ ಲವ್ ಫೇಲ್ಯೂರ್ ಸಾಂಗ್, ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಅಂತ ಆಡಿದ್ರೆ ಲವ್ ಫೇಲ್ಯೂರು. ಎಣ್ಣೆ ಹೊಡೆಯಕ್ಕೆ ಕಾಸಿಲ್ಲ ನಿನ್ನ ಹತ್ರ, ಮನೆ ಕಟ್ತಾನಂತೆ, ಮನೆ ನಡೆಯ ಅಂತಾನೆ. ಹಂಗು ತಾಯಿ ತಾಯಿ ಅಂತ ಒಂದು ಸಾಂಗ್ ಆಡ್ದೆ ಅನ್ಕೋ, ಅದಕ್ಕೂ ಫಸ್ಟ್ ತಾಯಿನ ನೋಡ್ಕೊಳಪ್ಪ, ತಾಯಿಯೇ ಮೊದಲ ದೇವರು, ತಾಯಿಯೇ ಫಸ್ಟ್ ನಿನ್ ಮನೆ ಅಂತಾನೆ. ಈ ತರ ಕನ್ಫ್ಯೂಸ್ ಮಾಡೋ ಗುರುಜಿ ನಾನೆಲ್ಲೂ ನೋಡಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇವಾಗ ಇನ್ನೊಂದು ಹಾಡು ಹೇಳಿದ್ರೆ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಈ ಗುರುಜಿಗೆ ಎಲ್ರೂ ಕೈಲಿ ಹಾಡು ಹೇಳಿಸ್ಕೊಬೇಕು ಅಂತ ಆಸೆ. ಯಾಕೆ ಹೇಳ್ರಿ, ಗುರುಜಿಗೆ ಹಾಡು ಹೇಳಕ್ಕೆ ಅರ್ಜೆಂಟ್ ಆಗೈತೆ. ಎಲ್ಲರೂ ಒಂದ್ ಸ್ವಲ್ಪ ಹಾಡು ಹೇಳಿದ್ರೆ ನಾವು ಸಲೀಸಾಗಿ ಹೋಗ್ಬೋದು ಅಂತ ಹಾಡು ಹೇಳಿಸ್ಕೊಂತವ್ರೆ. ಅದರಿಂದಲೇ ಅಲ್ಲಿ ನೋಡಿ ಕೂಡ ಜ್ಯೋತಿಷ್ ಹೇಳ್ತೀನಿ. ನಾನು ತಿಗದ ಬಗ್ಗೆ ಮಾತಾಡಿದ್ರು, ಖಂಡಿತ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. ತಿಗ ಸಾಟಾನು ಅನ್ಬಿಡ್ರಿ. ಇದೇ ನ್ಯೂಸ್ ಚಾನಲ್ ಅನ್ಕೊಂಡಿದೀರಾ, ನಿಮ್ ಮನೆ ಬಚ್ಚಲ ಮನೆ ಅನ್ಕೊಂಡಿದೀರಾ? ಕೂಡ ತಿಗ ಹಸುಗೆ ನಾವು ತಿಗಕ್ಕೆ, ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಅಂದ್ರೆ ಈ ಗುರುಜಿಯವರ ಲ್ಯಾಂಗ್ವೇಜ್ ತುಂಬಾ ಕ್ಯಾಶುವಲ್ ಆಗಿದೆ. ಸಗಣಿ ಅನ್ನಲ್ಲ ಅನ್ಸುತ್ತೆ, ಹಸು ಹೇಲು ಇಲ್ಲಾಂದ್ರೆ ಹಸು ಕಕ್ಕ ಅಂತಾರೆ ಅಂತ ಅನ್ಸುತ್ತೆ. ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಾ ಇದ್ರು, ಬರ್ಬತ್ ಆಗೋಗ್ಬಿಟ್ರು ಅವರು. ಇದೇನಾದ್ರೂ ನ್ಯೂಸ್ ಚಾನೆಲ್ ಆಗಿರ್ಲಿಲ್ಲ ಅಂದಿದ್ರೆ ಗುರುಜಿ ಪಕ್ಕ ಏನ್ ಹೇಳ್ತಿದ್ದ ಗೊತ್ತಾ? ಹಿಂಗೆ ಒಬ್ರು ಹೀರೋ ಇದ್ರು, ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು, ಅವ್ರು ತಿಕಾನೇ ಓಡಿಸ್ಕೊಂಡು ಹೋಗ್ಬಿಟ್ರು ಅನ್ಬಿಡ್ತಿದ್ದ. ಹೊಡಿತಿದ್ರು, ಬರ್ಬತ್ ಆಗೋಗ್ಬಿಟ್ರು ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು. ಹಂಗಾದ್ರೆ ಗುರುಜಿ ಲಕ್ಷ್ಮೀ ಪೂಜೆಗೆ ಏನು ಮಾಡಲ್ಲ, ತಿಗಗೆ 2 ಗಂಧದ ಕಡ್ಡಿ ತೋರಿಸ್ಕೊಂತಾರೆ ಅಷ್ಟೇ. ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು. ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದು ನಿಮ್ ಇವಾಗ ಏನ್ ಮಾಡೋಣ ಗುರುಜಿ, ನೀವ್ ಹೇಳೋ ಪ್ರಕಾರ ಏನಾದ್ರು ಎತ್ಕೊಂಡು ಹೋಗಿ ಬೀರೋಗಿರೋಲ್ ಮಡಗ್ಬೇಕಾ? ನೀವ್ ಹಂಗೆ ಮಾಡಿದೀರಾ? ಚೈನ್ ಗಿನ್ ಮಾಡಕೊಂತೀರಾ ಅದನ್ನೇ? ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಇಂಥವ್ರು ನಾಳೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಬಾಯಲ್ಲಿ ಗಲೀಜ್ನೇ ತಿನ್ಬೇಕು, ಊಟ ತಿಂದ್ರೆ ಒಳ್ಳೇದಾಗಲ್ಲ ಅಂತಾನು ಹೇಳ್ತರ್ಬೇಕಂದ್ರೆ ಗುರುಜಿ ಸ್ವಲ್ಪ ತಿಕ ಕಮ್ಮಿ ಮಾಡ್ಕೊಳ್ಳಿ ಗುರುಜಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ಈ ವಿಡಿಯೋನ ತುಂಬಾ ಲೇಟಾಗಿ ಕವರ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸಿಲೆಬಸ್ ತುಂಬಾ ಜಾಸ್ತಿ ಇತ್ತು. ಪರವಾಗಿಲ್ಲ, ಟೈಮ್ ಕೊಟ್ಟು ಇವಾಗ ಟೈಮ್ ಸಿಕ್ತು ಅಂತ ಮಾಡ್ತಾ ಇದ್ದೀನಿ. ನಿಮ್ನಾಗೂ ನನಗೆ ತುಂಬಾ ಇಂಪಾರ್ಟೆಂಟ್, ಇದೇ ತರ ನಗ್ತಾರೆ ಅಂತ ಹೇಳ್ತಾ ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. 100K ತುಂಬಾ ಹತ್ರ ಇದ್ದೀನಿ. ನಿಮ್ಮ ಪ್ರೀತಿ ನನಗೆ ಬೇಕು. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.